ಎಲ್ಲರಿಗೂ ನಮಸ್ಕಾರ. ದ್ವಿಚಕ್ರ ವಾಹನಗಳ ಮುಖಾಮುಖಿ ಡಿಕ್ಕಿ, ಓರ್ವ ಸಾವು, ಮತ್ತೊಬ್ಬರಿಗೆ ಗಂಭೀರ ಗಾಯ. ಆಂಧ್ರ ಪ್ರದೇಶದ ರೊದ್ದಂನಿಂದ ಪಾವಗಡ ತಾಲೂಕಿನ ಟಿಎನ್ ಪೇಟೆ ಗ್ರಾಮದ ಕಡೆಗೆ ಬರುತ್ತಿದ್ದ ಬೈಕ್ ಮತ್ತು ಟಿಎನ್ ಪೇಟೆ ಗ್ರಾಮದಿಂದ ಆಂಧ್ರ ಕಡೆಗೆ ಹೋಗುತ್ತಿದ್ದ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲಿ ಮೃತಪಟ್ಟು ಮತ್ತೊಬ್ಬರು ಗಂಭೀರ ಗಾಯವಾಗಿರುವ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಆಂಧ್ರದ ರೊದ್ದ ಮಂಡಲಂನ ಕೋಗರ ಗ್ರಾಮದ ವಾಸಿ ರಾಜು, ಮೃತ ವ್ಯಕ್ತಿ 25 ವರ್ಷ. ಮತ್ತೊಬ್ಬ ದ್ವಿಚಕ್ರ ವಾಹನ ಸವಾರ ರೊದ್ದಂನ ವಾಸಿ ಮಾರುತಿ ಪ್ರಸಾದ್, ವಯಸ್ಸು 29 ವರ್ಷ. ತಲೆಗೆ ಗಂಭೀರ ಗಾಯವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಪಾವಗಡ ಪೊಲೀಸ್ ಠಾಣೆಯ ಸಿಪಿಐ ಸುರೇಶ್, ಗುರುನಾಥ್, ಎನ್ ಗೋವಿಂದಪ್ಪ, ನಾಗೇಶ್, ಶ್ರೀಕಾಂತ್ ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ವರದಿ ಮಾರುತಿ, MS ಮೀಡಿಯಾ.